ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀನಿಧಿ ಕುಕಿಂಗ್ ಚಾನಲ್. ಇವತ್ತೊಂದು 5-6 ಟೊಮೊಟೊಯಿಂದ ತುಂಬಾ ಬೇಗ ಪಟಪಟ ಅಂತ ಮಾಡ್ಕೋಬೋದಾದಂಥ ಒಂದು ಗ್ರೇವಿನ ಮಾಡೋದು ಹೇಳ್ಕೊಡ್ತಾಯಿದ್ದೀನಿ. ಟೊಮೊಟೊಯಿಂದ ಯಾರು ಬೇಕಾದರೂ ಕೂಡ ಮಾಡ್ಕೋಬೋದು. ಬ್ಯಾಚುಲರ್ಸೇ ಆಗಲಿ, ಮಕ್ಕಳುಗಳೇ ಆಗಲಿ, ಚಿಕ್ಕವರು ಅವರೇ ಬೇಗ ಮಾಡಿ ತಿನ್ಬೋದು. ಇದನ್ನು ಹೇಗೆ ಮಾಡೋದು ನೋಡೋಣ ಬನ್ನಿ. ಇಲ್ಲೊಂದು ಪಾತ್ರೆಗೆ ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಜಾಸ್ತಿ ಬಿಟ್ಕೊಂಡ್ರೆ ಇದು ತುಂಬ ಚೆನ್ನಾಗಿರುತ್ತೆ. ಹಾಗೆ ಸ್ವಲ್ಪ ಸಾಸಿವೆನ ಹಾಕ್ಕೊಳ್ಳೋಣ. ಸಾಸಿವೆ ಚೆನ್ನಾಗಿ ಸಿಡಿದ ನಂತರ ಸ್ವಲ್ಪ ಕಡಲೆಬೇಳೆನ ಸೇರಿಸ್ಕೊಳ್ಳೋಣ. ಹಾಗೆ ಒಂದು 3-4 ಈರುಳ್ಳಿನೂ ಕೂಡ ಹಾಕ್ಕೊಳ್ಳೋಣ. ಮೀಡಿಯಮ್ ಸೈಜ್ ಆದರೆ ಒಂದು 3 ಹಾಕ್ಕೊಳ್ಳಿ. ದಪ್ಪ ಸೈಜ್ ಆದರೆ ಒಂದೇ ಆದರೂ ಸಾಕಾಗುತ್ತೆ. ಇದು ಒಂದು 2-3 ಐಟಮಿಂದ ಬೇಗನೆ ಮಾಡ್ಕೋಬೋದಾದಂಥ ಒಂದು ಗ್ರೇವಿ ಇದು. ಇದಕ್ಕೆ ನಾನು ಟೊಮೊಟೊನ ಸಣ್ಣದಾಗಿ ಹೆಚ್ಕೊಂಡು ಒಂದು 5-6 ಟೊಮೊಟೊನ ಹಾಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಖಾರದ ಪುಡಿನ ಹಾಕ್ತಾಯಿದ್ದೀನಿ. ಖಾರಕ್ಕೆ ತಕ್ಕಂಗೆ ನೋಡಿಕೊಂಡು ಹಾಕ್ಕೊಳ್ಳಿ ನೀವು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ಳೋಣ. ತುಂಬಾ ಬೇಗ ಆಗಿಬಿಡುತ್ತೆ ಇದು. ಹಾಗೆ ಸ್ವಲ್ಪ ಬೆಲ್ಲನೂ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಚಿಕ್ಕ ಮಕ್ಕಳು ಕೂಡ ಬೇಗನೆ ಮಾಡ್ಕೋಬೋದಾದಂಥ ಒಂದು ಐಟಮ್ ಇದು. ಇದಕ್ಕೆ ಲಿಡ್ನ ಕ್ಲೋಸ್ ಮಾಡಿ ಮುಚ್ಚಿ ಒಂದು 10 ನಿಮಿಷ ಬೇಯಿಸಿದ್ರೆ ಆಯಿತು. ಅನ್ನಕ್ಕೆ ಹಾಗೆ ದೋಸೆಗೆ, ಚಪಾತಿಗೆ ಎಲ್ಲಕ್ಕೂ ತುಂಬಾ ಟೇಸ್ಟಾಗಿರುವಂಥ ಒಂದು ಟೊಮೊಟೊ ಗೊಜ್ಜು ಬೇಗನೆ ರೆಡಿಯಾಗೋಯಿತು. ಎಷ್ಟು ಚೆನ್ನಾಗಿ ಟೇಸ್ಟಾಗೂ ಇರುತ್ತೆ. ಹಾಗೆ ಕಡಿಮೆ ಟೈಮಲ್ಲಿ ಒಂದು 2-3 ಪದಾರ್ಥದಿಂದ ಬೇಗ ಮಾಡ್ಕೋಬೋದಾದಂಥ ಒಂದು ಇದು ಗ್ರೇವಿ ಅಂತ ಹೇಳ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಶ್ರೀನಿಧಿ ಕುಕ್ಕಿಂಗ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ನಮ್ಮ ವೀಡಿಯೋಸ್ ಎಲ್ಲ ನಿಮಗೆ ಬೇಗ ಬರುತ್ತೆ. ಇದೇ ರೀತಿ ಒಳ್ಳೊಳ್ಳೆ ವಿಡಿಯೋ ಜೊತೆ ಮತ್ತೆ ಭೇಟಿಯಾಗೋಣ. ಬೈ ಬೈ ಫ್ರೆಂಡ್ಸ್.